ಮಾತಾಪಿತೃ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಕೆಲವೊಂದು ಕಾರಣಗಳಿಂದ ಸುಕೃತ ಜ್ಯೋತಿಷ್ಯ ಕೇಂದ್ರ ಅನ್ನೋ ಹೆಸರನ್ನು ಶ್ರೀ ಶಿವ ಸುಬ್ರಹ್ಮಣ್ಯ ಜ್ಯೋತಿಷಾಲಯ ಅಂತ ಬದಲಾಯಿಸಿದ್ದೀನಿ. ಇರೋ ವಿಶೇಷವಾದ್ದೇನಿಲ್ಲ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನನ್ನ ಆರಾಧ್ಯ ದೈವ, ಇನ್ನು ಈಶ್ವರ ನಮ್ಮ ಕುಲದೈವ, ಆದ್ದರಿಂದ ಈ ಹೆಸರು ಇಟ್ಟಿದ್ದೀನಿ. ಕೆಲವೊಂದು ಕಾರಣದಿಂದ ನಾನು ಯೂಟ್ಯೂಬಲ್ಲಿ ಇಷ್ಟು ದಿನ ವಿಡಿಯೋವನ್ನು ಹಾಕೋದಕ್ಕೆ ಆಗಿರಲಿಲ್ಲ. ಈಗ ಮತ್ತೊಮ್ಮೆ ಆರಂಭ ಮಾಡ್ತಿದ್ದೀನಿ. ಸಾಧ್ಯವಾದಷ್ಟು ಪ್ರತಿನಿತ್ಯ ಸಣ್ಣದಾದರೂ ಸರಿ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಮೊದಲನೇದಾಗಿ ನಮ್ಮ ಜನ್ಮ ದಿನಾಂಕ 1ರಿಂದ 31 ಒಂದೊಂದು ತಾರೀಕಲ್ಲಿ ಒಬ್ಬರು ಹುಟ್ಟಿರ್ತಾರೆ. ಅಂಥವ್ರಿಗೆ ಏನಾಗುತ್ತೆ, ಇನ್ನೂ ನೀವು ಕೇಳ್ಬೋದು, ಅಂದರೆ 1ನೇ ತಾರೀಕು ಹುಟ್ಟಿರೋರಿಗೆಲ್ಲ ಒಂದೇನಾ ಅಂತಲ್ಲ, ಖಂಡಿತ ಇಲ್ಲ. ಇವಾಗ ಉದಾಹರಣೆಗೆ 1ನೇ ತಾರೀಕು ಇದು ರವಿಯನ್ನು ಸೂಚಿಸುತ್ತೆ. 1ನೇ ತಾರೀಕು ಹುಟ್ಟಿರೋರಿಗೆ ನಾನು ಇವಾಗ ಹೇಳ್ತೀನಿ ಹೇಗಿರ್ತಾರೆ ಅಂತ, ಆದರೆ ಅವರ ಜಾತಕದಲ್ಲಿ ರವಿ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಆದರೆ ಇದರಲ್ಲಿ ಬಹುತೇಕ ನಿಜವಾಗುವಂತಹ ಸಾಧ್ಯತೆ ಇದೆ. ಕಾರಣ ಏನಪ್ಪ ಅಂದರೆ, ಇದರ ಬಗ್ಗೆ ಓದುಗರು, ನಾನು ಪೇಪರಲ್ಲಿ ಮ್ಯಾಗ್ಝಿನಲ್ಲಿ ಎಲ್ಲ ಬರೆದಿದ್ದೀನಿ, ಓದುಗರು ತುಂಬ ಒಳ್ಳೆಯ ಮೆಚ್ಚುಗೆಯಿಂದ ಕೊಟ್ಟಿದ್ದಾರೆ. ಅದು ಮೊದಲನೇದಾಗಿ 1ನೇ ತಾರೀಕು ಯಾವುದೇ ತಿಂಗಳಾಗ್ಬೋದು, ಯಾರು ಹುಟ್ಟಿರ್ತಾರೆ ಅವರು ಸ್ವತಂತ್ರವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಬೇರೆಯವರ ಒಂದು ಈ ಸಹಾಯ ಸಹಕಾರ ಯಾವುದನ್ನು ಇವರು ನಿರೀಕ್ಷೆ ಮಾಡೋದೇ ಇಲ್ಲ. ಕಾರಣ ಏನಪ್ಪ ಅಂದರೆ, ಇವರ ಬುದ್ಧಿಶಕ್ತಿ ಇವರಿಗೆ ಕಮ್ಮಿ ಇರ್ಬೋದು, ಆತ್ಮಶಕ್ತಿ ಜಾಸ್ತಿ ಇರುತ್ತೆ. ಹಾಗೆ ಬೇಗ ಸುಸ್ತಾಗಲ್ಲ. ಎಷ್ಟೇ ಕಷ್ಟ ಇದ್ದರೂ ಕಷ್ಟದ ಕೆಲಸವಾದರೂ ಮಾಡ್ತಾರೆ. ಆದ್ದರಿಂದ ಗೆಲ್ಲಲೇಬೇಕು, ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅನ್ನುವಂತಹ ಹಠ ಇವರಲ್ಲಿ ಇರುತ್ತೆ. ಇವರಲ್ಲಿ ಒಂದು ಲೋಪ ಇದೆ. ಆ ಲೋಪ ಏನಪ್ಪ ಅಂದರೆ, ಬೇಗ ಕೋಪ ಬರುತ್ತೆ, ಆತುರದ ಒಂದು ನಿರ್ಧಾರ ತಗೋತಾರೆ. ಆದ್ದರಿಂದ ಸ್ವಲ್ಪ ಸಹನೆಯಿಂದ ಮುಂದುವರಿಯಿತು ಅಂದರೆ ಇವರ ಜೀವನ ತುಂಬ ಚೆನ್ನಾಗಿರುತ್ತೆ. ಇವರು ಬೇರೆಯವರ ಜೊತೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ಬಂದರೆ, ಇವರಿಂದ ಸ್ವಲ್ಪ ಈ ಕೆಲಸ ಮಾಡೋರಲ್ಲಿ ಹಿಂದುಳಿದಿರೋರು ಅಥವಾ ಇವರ ಒಂದು ಲೆವೆಲ್ಗಿಂತ ಕಮ್ಮಿ ಇರೋರು ಇಂಥವ್ರ ಜೊತೆ ಮಾತ್ರ ಸೇರ್ತಾರೆ. ಕಾರಣ ಏನಪ್ಪ ಅಂದರೆ, ಯಾವಾಗಲೂ ಇವರು ಬಾಸ್ ಆಗಿರಬೇಕು ಅನ್ನೋ ಮನಸ್ಸಿರುತ್ತೆ ಇವರಿಗೆ. ಅದು ಆದರೆ ಇವರಲ್ಲಿ ಒಂದು ಒಳ್ಳೆಯ ಬುದ್ಧಿ ಇರುತ್ತೆ. ಏನಪ್ಪ ಅಂದರೆ, ತಾನೂ ಚೆನ್ನಾಗಿರಬೇಕು, ಬೇರೆಯವರು ಸಹ ಚೆನ್ನಾಗಿರಬೇಕು ಅಂತ. ಒಂದು ವೇಳೆ ಇವರು ಬೇರೆಯವರ ಜೊತೆಗೂಡಿ ಪಾಲುಗಾರಿಕೆಯ ವ್ಯವಹಾರಗಳನ್ನು ಮಾಡಬೇಕು ಅಂದರೆ, ಅದರಲ್ಲಿನ ಹೆಚ್ಚಿನ ಪಾಲು ಬಂಡವಾಳ ಮತ್ತು ಆದಾಯ ಇವರದ್ದೇ ಆಗಿರುತ್ತೆ. ಸಾಮಾನ್ಯವಾಗಿ ಇವರು ಪ್ರತಿಯೊಬ್ಬರನ್ನು ಒಂದೇ ದೃಷ್ಟಿಯಿಂದ ನೋಡ್ತಾರೆ. ನೀನು ಚಿಕ್ಕೋನು ಅಂತ ಗೌರವ ಕೊಡದಿರ ಇರೋದು, ದೊಡ್ಡವನ್ನ ಮಾತಾಡಿಸ್ದಿರ ಇರೋದು. ಇವಾಗ ಯಾರೋ ಒಬ್ಬರು ಇವನ್ನ ಮಾತಾಡಿಸಲ್ಲ, ಇವರೇ ಹೋಗಿ ಮಾತಾಡಿಸ್ತಾರೆ. ಇವರು ಸಮಾಜದ ಪ್ರತಿಯೊಬ್ಬರನ್ನು ತಮ್ಮ ಒಂದು ಈ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಅಂದರೆ ಕೆಟ್ಟ ಭಾವನೆ ಅಲ್ಲ, ಇವರಿಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಪಡೀಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಇದೇ ರೀತಿ ಇವರಿಗೆ ಮುಖ್ಯವಾದ ಸ್ಥಾನಮಾನ ಸಹ ಸಿಗುತ್ತೆ. ಆದರೆ ಇವರ ಕೆಲಸ ಕಾರ್ಯಗಳಲ್ಲಿ ಆರಂಭ ಮಾಡಿದಾಗ ಸ್ವಲ್ಪ ಹಿನ್ನಡೆ ಇರುತ್ತೆ, ಸುಲಭವಾಗಿ ನಡೆಯಲ್ಲ. ಆದರೂ ಇವರಿಗೆ ಹಠ, ಆಗಲೇ ಹೇಳಿದ್ದೀನಿ, ಹಠದಿಂದಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಉನ್ನತ ಮಟ್ಟದ ಯಶಸ್ಸನ್ನು ಇವರು ತಗೋತಾರೆ. ದುಡುಕಲ್ಲ, ಆತುರತೆ ಇರುತ್ತೆ. ಯಾವುದೇ ವಿಚಾರ ಆಗಲಿ ದುಡುಕತನ ತೋರ್ದಿರ ಅದರ ಒಳಹೊಕ್ಕು, ಅದರ ಎಲ್ಲ ವಿಚಾರವನ್ನು ತಿಳ್ಕೊಂಡು ಕೊನೆಯಲ್ಲಿ ಇವರು ತೀರ್ಮಾನವನ್ನು ತಗೊಬೋದು. ಅದು ಇವರ ಒಂದು ವಿಶೇಷ. ಇವರು ಸಾಮಾನ್ಯವಾಗಿ ಯಾವುದೇ ರೀತಿಯ ತಪ್ಪನ್ನು ಮಾಡಲ್ಲ. ಹಾಗೆಯೇ ಬೇರೆಯವರು ಏನಾದರೂ ತಿಳಿದು ಮಾಡಿದ ತಪ್ಪನ್ನು ಇವರು ಒಪ್ಪಲ್ಲ. ಇವಾಗ ಸಾಮಾನ್ಯವಾಗಿ ಪ್ರತಿಯೊಬ್ಬರು ತಪ್ಪನ್ನು ಮಾಡ್ತಾರೆ. ಇವರ ಜೊತೆ ಇರೋರು, ಇವರ ಕೈ ಕೆಳಗಡೆ ಕೆಲಸ ಮಾಡೋರು, ಅವರು ತಪ್ಪನ್ನು ಮಾಡಿದಾಗ ಅದನ್ನು ಇವರು ಕ್ಷಮಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಮಾಡಿರೋ ಆ ತಪ್ಪನ್ನು ಸರಿಪಡಿಸ್ತಾರೆ. ಅದು ಮುಖ್ಯವಾದಂತಹ ವಿಚಾರ. ಆದರೆ ಗೊತ್ತಿದ್ದು ಮಾಡೋ ತಪ್ಪನ್ನು ಇವರು ಒಪ್ಪಲ್ಲ. ಅದು ಯಾವುದೇ ವಿಚಾರ ಇದ್ದರೂ ಸಹ ಅದನ್ನು ಕೂಲಂಕುಷವಾಗಿ ಅರ್ಥ ಮಾಡ್ಕೊಬೋದು, ಅದರ ಬಗ್ಗೆ ಬೇರೆಯವರಿಗೆ ತಿಳಿಸೋದು
ಇದು ಇವರಿಗೆ ಒಂದು ರೀತಿಯ ಇಷ್ಟವಾದಂತಹ ಕೆಲಸ ಆಗುತ್ತೆ. ಪ್ರತಿಯೊಬ್ಬರೂ ಅಷ್ಟೇ ಇವರನ್ನು ನೋಡಿ ಒಳ್ಳೆಯದನ್ನು ಕಲಿಬೇಕು ಅಂತಹ ಗುಣಧರ್ಮ ಇವರಲ್ಲಿರುತ್ತೆ. ಹಾಗೆ ಪ್ರತಿಯೊಬ್ಬರೂ ಇವರಷ್ಟೇ ಕಷ್ಟಪಟ್ಟು ಇವರ ಹಾದಿಯಲ್ಲೇ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅದರಲ್ಲೂ ಇವರು ಈ ಬಾಸ್ ಅಥವಾ ಟೀಮ್ ಲೀಡರು ಇಲ್ಲ ಮ್ಯಾನೇಜರು ಇಂತಹ ಉನ್ನತ ಅಧಿಕಾರವನ್ನು ಗಳಿಸಿರ್ತಾರೆ. ಒಂದು ವೇಳೆ ಉನ್ನತ ಅಧಿಕಾರ ಇಲ್ಲ ಅಂದ್ಕೋಣ, ಇವರಿಗೆ ಉನ್ನತವಾದಂತಹ ಸ್ಥಾನ, ಪ್ರತಿಷ್ಠೆ, ಗೌರವ ಇರುತ್ತೆ. ಇವರು ಬಾಸ್, ಒಂದು ಕಂಪನಿಯ ಬಾಸ್ ಹೌದೋ ಅಲ್ವೋ, ಇವರು ಟೀಮ್ ಲೀಡರ್ ಹೌದೋ ಅಲ್ವೋ, ಅವರಿಗೆ ಸರಿಸಮಾನವಾದಂತಹ ಸ್ಥಾನಮಾನ ಇವರಿಗೆ ತಾನೇ ತಾನಾಗಿ ದೊರೆಯುತ್ತೆ. ಅದು ಇವರ ಒಂದು ಸಹಾಯ ಸಹಕಾರ ಇಲ್ದಿರ ಮನೆಯ ಯಾವುದೇ ಒಂದು ವಿಚಾರಗಳನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗಲ್ಲ. ಕಾರಣ ಏನಪ್ಪ ಅಂದರೆ ಇವರ ಆಲೋಚನೆಯ ವಿಚಾರನೇ ಬೇರೆ, ಇವರ ದೃಷ್ಟಿನೇ ಬೇರೆ. ಯಾವುದನ್ನು ಸರಿಯಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಸರಿಯಾದ ಹಾದಿಯಲ್ಲಿ ಮುನ್ನಡೀತಾರೆ, ಅದನ್ನು ಸಂಪೂರ್ಣ ಅರ್ಥ ಮಾಡ್ಕೋತಾರೆ. ಆಗ ತಕ್ಷಣಕ್ಕೆ ಇವರೇನು ತಪ್ಪೇ ಮಾಡಲ್ಲ ಅಂತಲ್ಲ, ಇವರು ಸಹ ತಪ್ಪು ಮಾಡ್ತಾರೆ. ಆದರೆ ಆ ತಪ್ಪನ್ನು ಮುಚ್ಚಿಡುವಂತಹ ಸಾಹಸಕ್ಕೆ ಹೋಗಲ್ಲ. ಮಾಡಿದ ತಪ್ಪನ್ನು ಪ್ರತಿಯೊಬ್ಬರ ಎದುರಿಗೂ ಹೇಳ್ತಾರೆ. ಹೇಳಿ ಆ ಎದುರುಗಡೆ ಇರೋರು ವಯಸ್ಸಿನಲ್ಲಿ ಯಾರೇ ಆಗಲಿ, ಚಿಕ್ಕ ಮಕ್ಕಳಾಗಲಿ, ಒಂದು ಉದಾಹರಣೆಗೆ ಒಂದು 5 ವರ್ಷದ ಮಗು, ಆ 5 ವರ್ಷದ ಮಗುವಿನ ವಿಚಾರದಲ್ಲಿ ಇವರೇನಾದರೂ ಸುಮಾರು ಬಂದು 40 ವರ್ಷದವರಾಗಿದ್ದರೂ ಸರಿ ತಪ್ಪು ಮಾಡಿದ್ರೆ ಆ ಮಗುವಿನ ಹತ್ತಿರ ಇವರು ಕ್ಷಮೆಯನ್ನು ಯಾಚಿಸ್ತಾರೆ. ಅದು ಇವರ ವಿಶೇಷ. ಇವರಿಗೆ ವಿಜ್ಞಾನದಲ್ಲಿ, ಅದರಲ್ಲೂ ಗಣಿತಶಾಸ್ತ್ರದಲ್ಲಿ ವಿಶೇಷವಾದಂತಹ ಜ್ಞಾನ ಇರುತ್ತೆ. ಬೇರೆಯವರಿಗೆ ಕಷ್ಟವಾದಂತಹ ಲೆಕ್ಕಗಳನ್ನು ಅಥವಾ ಯಾವುದೇ ವ್ಯಾವಹಾರಿಕ ವ್ಯವಹಾರಗಳನ್ನು, ಹಣಕಾಸಿಗೆ ಸಂಬಂಧಪಟ್ಟಿದ್ದನ್ನು ಸುಲಭವಾಗಿ ಇವರು ಮಾಡ್ತಾರೆ. ಒಟ್ಟಾರೆ ಇವರು ಪ್ರತಿಯೊಬ್ಬರ ಜೀವನದಲ್ಲಿ ಅತಿ ಮುಖ್ಯ ವ್ಯಕ್ತಿಗಳಾಗ್ತಾರೆ. ಒಂದು ಸಲ ಇವನ್ನ ನಂಬಿದರೆ ಸರಿ, ನಂಬಿದರೆ ಇವು ಯಾರಿಗೂ ಮೋಸ ಮಾಡಲ್ಲ. ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಸಂಬಂಧಿಕರು. ಆದರೆ ಇವರು ಬೇರೆಯವರಿಗೆ ಕೊಡುವಂತಹ ಗೌರವ ಇವರಿಗೆ ಬೇರೆಯವರಿಂದ ಸಿಗಲ್ಲ. ಆದ್ದರಿಂದ ಇವರು ಕೆಲವೊಮ್ಮೆ, ಅದರಲ್ಲೂ ಮುಖ್ಯವಾಗಿ ಸಭೆ ಸಮಾರಂಭಗಳಲ್ಲಿ ಮೌನವಾಗಿರ್ತಾರೆ. ತಾನೇ ತಾನಾಗಿ ಏನೂ ಮಾತಾಡೋಕ್ಕೆ ಹೋಗಲ್ಲ. ಅದೇ ಯಾರಾದರೂ ಬಂದು ಮಾತನಾಡಿದ್ರೆ ಇವರ ಮಾತಿನ ವೈಖರಿನೇ ಬೇರೆ. ಆ ಮಾತಿನಿಂದ ಪ್ರತಿಯೊಬ್ಬರಿಗೂ ಸಂಪೂರ್ಣ ಅನುಕೂಲತೆ ಉಂಟಾಗುತ್ತೆ. ಇವ್ರನ್ನ ಸುಲಭವಾಗಿ ಯಾರು ಅರ್ಥ ಮಾಡ್ಕೊಂಬಕ್ಕೆ ಸಾಧ್ಯ ಇಲ್ಲ. ಕಾರಣ ಒಂದೇ, ಸ್ವಲ್ಪ ಇವ್ರನ್ನ ಮೂಡಿ ಅಂತ ಹೇಳ್ಬೋದು. ಅಂದರೆ ಔಟ್ಸ್ಪೋಕನ್ ಅಲ್ಲ, ಮನಸ್ಸಿನ ವಿಚಾರಗಳನ್ನು ಸುಲಭವಾಗಿ ಬೇರೆಯವರಿಗೆ ಹೇಳ್ಕೊಳ್ಳಲ್ಲ. ಇವರು ಮಾಡುವ ಕೆಲಸ ಕಾರ್ಯಗಳನ್ನು ನೋಡ್ಬೇಕು. ಇವರು ಬೇರೆಯವರಾಗಿದ್ದರೆ ಸಿಟ್ಕೊಂಬಲ್ಲ, ಇವ್ರ ಮುಖ ಭಾವನೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಅದು ಆಹಾರದ ಒಂದು ವಿಚಾರವನ್ನು ತಗೊಂಡಾಗ ಇವರು ಬೇರೆ ಕಡೆ ಹೋಗಿ, ಅಂದರೆ ಉದಾಹರಣೆ ಕೆಲವರಿಗೆ ಹೋಟ್ಲಲ್ಲೇ ತಿನ್ನೋದು, ಯಾವುದೇ ಫಂಕ್ಷನ್ ಆಗಲಿ ಹೋಗಿ ತಿನ್ನೋದು, ಇಂಥದ್ದು ಮಾಡ್ತಾರಲ್ಲ, ಅಂಥವೆಲ್ಲ ಇವ್ರಿಗೆ ಇಷ್ಟ ಆಗಲ್ಲ. ಕಾರಣ ಏನಪ್ಪ ಅಂದರೆ ಇವರು ಮನೆಯ ಊಟ, ಮನೆಯ ತಿಂಡಿ, ಮನೆಯ ಕಾಫಿ ಆದರೂ ಸರಿ ಮನೆಯದು ಇದಷ್ಟೇ ಆಗುತ್ತೆ. ಇವರೇನಾದ್ರು ಅಕಸ್ಮಾತ್ ಬೇರೆ ಕಡೆ ಹೋಗಿ ತಿಂದರೆ ಇವರ ಆರೋಗ್ಯಕ್ಕೆ ತೊಂದರೆ ಖಂಡಿತವಾಗ್ಲೂ ಬರುತ್ತೆ. ಇಲ್ಲಿ ಇವರು ತಮ್ಮ ಆರೋಗ್ಯವನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ದೈಹಿಕ ವ್ಯಾಯಾಮವನ್ನು ಮಾಡ್ತಾರೆ, ಪ್ರತಿನಿತ್ಯ ವಾಕಿಂಗ್ ಹೋಗ್ತಾರೆ. ಒಂದು ವೇಳೆ ಊಟ, ಉದಾಹರಣೆಗೆ ಬೆಳಗ್ಗೆ ಹೊತ್ತು ಚೆನ್ನಾಗಿ ತಿನ್ಬಿಡ್ತಾರೆ ಅನ್ಕೊಂಬೋಣ, ರಾತ್ರಿ ಹೊತ್ತು ನೀವೇನಾದ್ರು ಒಂದು ಫೋರ್ಸ್ ಮಾಡಿ ಒಂದು ತುತ್ತನ್ನು ಬಾಯಿಲಿಡೋಣ. ಆ ಥರ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಬ ಒಂದು ಬುದ್ಧಿವಂತಿಕೆ ಇವರಲ್ಲಿ ಇರುತ್ತೆ. ಹಾಗೆಯೇ ನಿಜವಾಗ್ಲೂ ಕಷ್ಟದಲ್ಲಿ ಇದ್ದವರಿಗೆ ಇವರು ಸಹಾಯವನ್ನು ಮಾಡ್ತಾರೆ. ಸುಲಭವಾಗಿ ಇವರು ಬೇರೆಯವರನ್ನು ನಂಬಲ್ಲ. ಏಕೆಂದರೆ ಇವರ ಒಳ್ಳೆಯತನವನ್ನು ನೋಡಿ ಇವರಿಂದ ಹಣದ ಸಹಾಯವನ್ನು ಪಡೆಯುವಂತಹ ಜನ ಇರ್ತಾರೆ. ಆದ್ದರಿಂದ ಅವಶ್ಯಕತೆ ಇದ್ದವರಿಗೆ ಇವರು ಸಹಾಯ ಮಾಡ್ತಾರೆ. ಕಷ್ಟಪಟ್ಟು ಹಣವನ್ನು ಗಳಿಸ್ತಾರೆ. ಆ ಹಣ ಒಳ್ಳೆಯದಕ್ಕೆ ಹೋಗ್ತಾರೆ. ಬಡವರಿಗೆ, ಅವಶ್ಯಕತೆ ಇದ್ದವರಿಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಹಾಯವನ್ನು ಇವರು ಮಾಡ್ತಾರೆ. ಜೀವನದಲ್ಲಿ ಇವರ ಒಂದು ಆಶೋತ್ತರಗಳು ಅಥವಾ ಗುರಿ ದೊಡ್ಡ ಮಟ್ಟದಲ್ಲಿ ಇರುತ್ತೆ.
ಅದನ್ನು ಇವರು ತಲುಪಬೇಕು ಅಂದರೆ ಇವರ ಬಳಿ ಹಣದ ಕೊರತೆ ಉಂಟಾಗುತ್ತೆ. ಈ ಕಾರಣದಿಂದ ಇವರು ಮುಖ್ಯವಾಗಿ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳನ್ನು ನಿಲ್ಲಿಸೋದು ತುಂಬ ಮುಖ್ಯ. ಯಾರಿಗೂ ಇವರು ಸುಲಭವಾಗಿ ಬರೀ ಥ್ಯಾಂಕ್ಸ್ ಹೇಳೋದು ಈ ಥರ ಮಾಡ್ತಾರೆ. ಇವರೇ ಹೋಗಿ ಗಿಫ್ಟ್ ಕೊಡೋದು ಅವೆಲ್ಲ ಮಾಡಲ್ಲ. ಉದಾಹರಣೆಗೆ ಯಾವುದೋ ಒಂದು ಮದುವೆ ಅಂತ ತಿಳ್ಕೊಂಬೋಣ. ಇವಾಗ ಗಂಡ ಹೆಂಡತಿ ಮಕ್ಕಳು ಎಲ್ಲ ಹೋಗಿರ್ತಾರೆ. ಏನು ಮಾಡ್ತಾರೆ, ಅವ್ರು ಹೋಗ್ಬಿಟ್ಟು ಪ್ರೆಸೆಂಟ್ ಕೊಡಬೇಕಲ್ಲ. ಅದನ್ನು ಇವರು ಏನು ಮಾಡ್ತಾರೆ, ಅಲ್ಲಿರೋ ಚೇರ್ ಮೇಲೆ ಕೂತ್ಕೊಂಡು ಹೆಂಡತಿ ಮಕ್ಕಳನ್ನೋ ಅಥವಾ ಗಂಡ ಮಕ್ಕಳನ್ನ ಕಳಿಸ್ಬಿಟ್ರೆ ನೀವು ಹೋಗಿ ನಾನು ಬರಲ್ಲ ಅಂತ. ಅದೇನೇ ಇವರ ಮನಸ್ಸಿಗೆ ಏನಾದರೂ ಅವರ ಮೇಲೆ ಒಂದು ಒಳ್ಳೆಯ ಭಾವನೆ ಅಥವಾ ಅಭಿಮಾನ ಇದ್ದರೆ ಏನು ಮಾಡ್ತಾರೆ, ಇವರೇ ಹೋಗಿ ಇವರಿಗೆ ಇಷ್ಟವಾಗುವಂತಹ ಅವರ ಮನಸ್ಸನ್ನು ಗೆಲ್ಲಬಹುದಾದಂತಹ ಉಡುಗೊರೆಯನ್ನು ನೀಡ್ತಾರೆ. ಇವರೇನಪ್ಪ ಅಂದರೆ ಒಳ್ಳೆ ಅಚೀವ್ಮೆಂಟ್ಸ್ ಇರುತ್ತೆ. ಆರ್ಗನೈಸರ್ ಸಭೆ ಸಮಾರಂಭಗಳನ್ನು ಇವರು ತಮ್ಮ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಈ ಕಾರಣದಿಂದ ಸಮಾಜದಲ್ಲಿ ಇವರು ಪ್ರತಿಯೊಬ್ಬರಿಗೂ ಸಹ ಬೇಕಾದಂತಹ ವ್ಯಕ್ತಿಯಾಗಿ ಬಾಳ್ತಾರೆ. ಇವರಿಗೆ ಈ ಮಕ್ಕಳ ಬಗ್ಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ. ಹಾಗೆಯೇ ತಮ್ಮ ಸ್ವಂತ ಮಕ್ಕಳು ಅಂತ ಮಾತ್ರ ಅಲ್ಲ, ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಆ ರೀತಿ ನೋಡ್ಕೋತಾರೆ. ಹಾಗೆಯೇ ನೆರೆಹೊರೆಯ ಒಂದು ಮನೆಗಳಲ್ಲಿ ಯಾರಾದರೂ ತಮ್ಮ ಮಕ್ಕಳನ್ನು ಬೈದರೆ ಇವರೇನು ಮಾಡ್ತಾರೆ, ಅವ್ರಿಗೆ ಬುದ್ಧವಾದ ಹೇಳ್ತಾರೆ, ಮಕ್ಕಳು ಬೈಬಾರ್ದು. ಇವರ ಮನಸ್ಸು ಎಂಥದ್ದಪ್ಪ ಅಂದರೆ, ವಿವೇಕಾನಂದರು ಹೇಳಿದ್ದಾರೆ, ನಿಮ್ಮ ಮನೆಯ ಜನರನ್ನು ಮೊದಲು ನೀನು ಪ್ರೀತಿಸು, ನೀನು ಗೌರವಿಸು ಅಂತ. ಅದನ್ನು ಇವರು ಚಾಚೂ ತಪ್ಪದೆ ಪಾಲಿಸ್ತಾರೆ. ಅಂದರೆ ಮನೆಯ ಜನರನ್ನು ಹೆಚ್ಚು ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾರೆ. ಇದನ್ನೇ ಬೇರೆಯವ್ರಿಗೂ ಹೇಳ್ಕೊಡ್ತಾರೆ. ಉದಾಹರಣೆಗೆ ಯಾರೋ ಏನೋ ಕೇಳಿರ್ತಾರೆ, ನೆರೆಹೊರೆಯ ಮನೆಯ ವಿಚಾರ ತಗೊಂಡಾಗ ಅವರ ಹತ್ರ ಹಣದ ಕೊರತೆ ಇರುತ್ತೆ ಮಕ್ಕಳು ಕೊಡ್ಸೋಕ್ಕೆ. ಏನು ಮಾಡ್ತಾರೆ, ಇವರು ಉಳಿದ ಹಣವನ್ನು ಇವರೇ ಕೊಡ್ತಾರೆ. ಆ ಥರ. ಇನ್ನು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ. ದಂಪತಿಗಳ ನಡುವೆ ಈ ಜಗಳ ಕದನ ಅನ್ನೋದು ಸರ್ವೇ ಸಾಮಾನ್ಯ. ಈ ಮಳೆಗಾಲದಲ್ಲಿ ಮಳೆ ಬರ್ತಾನೆ ಇರುತ್ತಲ್ಲ, ಆ ಥರ ಇದ್ದೇ ಇರುತ್ತೆ. ಆದರೂ ಕೂಡ ಅದು ಕ್ಷಣಿಕವಾದ್ದು. ಯಾವ ಗಂಡನೂ ಅಷ್ಟೇ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಬಲ್ಲ, ಹೆಂಡ್ತಿನೂ ತೊಗೊಂಬಲ್ಲ. ಅವ್ರ ಜೀವನ ಮಾಡ್ಕೊಂಡು ಇರ್ತಾರೆ. ಉದ್ಯೋಗದಲ್ಲಿ ಕೆಲಸ ಮಾಡೋ ಕಡೆ ಇವರೇನು ಮಾಡ್ತಾರೆ, ಬುದ್ಧಿವಂತಿಕೆಯ ಒಂದು ಬಲದಿಂದ, ಒಳ್ಳೆಯ ಸಾಮರ್ಥ್ಯದಿಂದ ಇವರ ಹಿರಿಯ ಅಧಿಕಾರಿಗಳ ಮನಸ್ಸನ್ನು ಗೆಲ್ತಾರೆ. ಬರೀ ಅಷ್ಟು ಮಾತ್ರ ಅಲ್ಲ, ಇವರು ಹೇಗಪ್ಪ ಅಂದರೆ ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಇವರ ನಡುವೆ ಇರುವ ಒಂದು ಬೆಸುಗೆ ಅಂತ ಹೇಳ್ಬೋದು. ಉದಾಹರಣೆಗೆ ಅಧಿಕಾರಿಗಳ ವಿಚಾರದಲ್ಲಿ ಯಾರು ಏನಾದರೂ ಒಂದು ಬೇಸರ ಇದ್ದರೆ ಇವರ ಒಂದು ಮುಖಾಂತರ ಆ ಬೇಸರಕ್ಕೆ ಮದ್ದು ಸಿಗುತ್ತೆ. ಹಾಗೆ ಸಹೋದ್ಯೋಗಿಗಳು ಅವರ ಅಧಿಕಾರಿಗಳಿಗೆ ನೇರವಾಗಿ ಯಾವುದೇ ವಿಚಾರವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಗ ಇವರು ಸಹಾಯವನ್ನು ಮಾಡ್ತಾರೆ. ಒಟ್ಟಾರೆ ಇವರು ಈ ಜನರನ್ನು, ಅಂದರೆ ದೂರವಾದ ಜನರನ್ನು ಮತ್ತೆ ಒಂದುಗೂಡಿಸುವ ಕೆಲಸ ಮಾಡಿದ್ರೆ ತುಂಬ ಯಶಸ್ಸನ್ನು ಕಾಣ್ತಾರೆ. ಹೆಸರನ್ನು ಸಹ ಇವರು ತಗೋತಾರೆ. ಎಲ್ಲರ ಮನಸ್ಸನ್ನು ಗೆಲ್ತಾರೆ, ತೊಂದರೆ ಇಲ್ಲ ಅದರಲ್ಲಿ. ದೊಡ್ಡವರಿಂದ ಹಿಡಿದು ವಯೋವೃದ್ಧರಿಂದ ಹಿಡಿದು ಅವಾಗ ಹುಟ್ಟಿರೋ ಮಕ್ಕಳವರೆಗೂ ಪ್ರತಿಯೊಬ್ಬರು ಇವ್ರನ್ನ ಇಷ್ಟಪಡ್ತಾರೆ. ಇವರಿಗೆ ಗೆಲ್ಲಬೇಕು ಅನ್ನೋ ಆಸೆ ಇರುತ್ತೆ, ಒಳ್ಳೆ ದುಡ್ಡು ಮಾಡಬೇಕು ಅನ್ನೋ ಆಸೆ ಇರುತ್ತೆ, ದುಡ್ಡು ಕೂಡಿಡಬೇಕು ಅಂತ ಆಸೆ ಇರುತ್ತೆ. ಎಲ್ಲರೂ ನನಗೆ ಸಿಂಗಲ್ ಬೆಡ್ರೂಮ್ ಇದ್ದು ಸಾಕಪ್ಪ ಅಂದರೆ ಇವ್ರಿಗೆ ಅದಾಗಲ್ಲ, ಇವರು 4 ಬೆಡ್ರೂಮ್ ಇರೋ ಮನೆಯೇ ಬೇಕು ಅಂತ ಆಸೆ ಇರುತ್ತೆ. ಆದರೆ ಆ ಆಸೆ ಕೈಗೂಡಲ್ಲ ಅಂತ ಗೊತ್ತಾದಾಗ ಸುಮ್ಮನೆ ಆಗ್ಬಿಡ್ತಾರೆ. ಅತಿಯಾದ ಆಸೆ ಇರಲ್ಲ. ತಮ್ಮ ಆಸೆ ಆಕಾಂಕ್ಷೆ ತೀರಿಸ್ಕೊಂಬಕ್ಕೆ ಬೇರೆಯವರಿಗೆ ತೊಂದರೆ ಸಹ ಇವರು ನೀಡಲ್ಲ, ಅಂಥ ವ್ಯಕ್ತಿಗಳಲ್ಲ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಕಾದು ನೋಡುವ ಗುಣ ಇವರಲ್ಲಿ ಇರುತ್ತೆ. ಯಾವುದೋ ಒಂದು ಅವಕಾಶ ಬೇರೆಯವರಿಗೆ ಸಿಗುತ್ತೆ, ಇವರಿಗೆ ಸಿಕ್ಕಿರಲ್ಲ. ಇಂಥ ಸಂದರ್ಭದಲ್ಲಿ ಸಹ ಬೇರೆಯವರ ಬಗ್ಗೆ ಇವರಿಗೆ ಅಸೂಯೆಯ ಗುಣ ಇರೋದಿಲ್ಲ. ಅವರ ಸಂತೋಷವನ್ನು ಇವರು ಸಹ ಸಂಭ್ರಮಿಸ್ತಾರೆ. ಹಾಗೆಯೇ ಇವರು ಸಹ ಅವರಿಗೆ ಆ ಅವಕಾಶ ದೊರೆಯೋದು ಹೇಗೆ ಸಾಧ್ಯವಾಯಿತು ಅಂತ ತಿಳ್ಕೊಂಡು ಅದನ್ನು ಇವರು ಫಾಲೋ ಮಾಡ್ತಾರೆ. ಹಾಗೆಯೇ
ಇವರಿಗೆ ದೊರೆಯುವಂತಹ ಅವಕಾಶಗಳನ್ನು ಸುಲಭವಾಗಿ ಬೇರೆಯವರಿಗೆ ಪಾಲಾಗೋದಕ್ಕೆ ಬಿಡಲ್ಲ. ಅದು ಇಲ್ಲೇ ಚಾಣಿ ಮಾತನ್ನ ಇವರು ನಂಬಲ್ಲ. ವದಂತಿಗಳು, ರೂಮರ್ಸ್ ಅಂತೀವಲ್ಲ, ವದಂತಿಗಳನ್ನು ನಂಬಲ್ಲ. ಯಾರೋ ಬರ್ತಾರೆ, ನಿನ್ನ ಅವ್ರು ಆ ಥರ ಅಂತಿದ್ರು, ನಿನ್ನ ಬಗ್ಗೆ ಇವ್ರು ಹೇಳ್ತಿದ್ರು, ಚಾಡಿ ಹೇಳಿದ್ರು, ಅದನ್ನು ನಂಬಲ್ಲ ಅಂದ್ಬಿಟ್ಟು ಹೇಳಿದವ್ರನ್ನ ಇವರೇನು ಬೈಯಲ್ಲ. ಹೌದಾ ಸರಿ ಅಂದ್ಬಿಟ್ಟು ತಮ್ಮ ಪಾಡಕ್ಕೆ ತಾವು ಕೆಲಸ ಮಾಡ್ತಾರೆ. ಇವರ ಮನಸ್ಸು ಒಂದೇ. ಇವರು ಸಮಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಸಮಯವನ್ನು ವ್ಯರ್ಥ ಮಾಡಬಾರ್ದು ಅನ್ನೋ ಒಂದು ಭಾವನೆ ಇವರಲ್ಲಿ ತುಂಬ ಇರುತ್ತೆ. ಇವರಿಗೆ ತಂದೆ ತಾಯಿಯ ಮೇಲೆ ಹೆಚ್ಚಿನ ಪ್ರೀತಿ ಇರುತ್ತೆ. ಪ್ರೀತಿ ಅನ್ನೋದಕ್ಕಿಂತಲೂ ಕೂಡ ಅದನ್ನು ಈ ಒಬ್ಬ ಭಕ್ತನಿಗೆ ದೇವರ ಮೇಲೆ ಇರುವಂತಹ ಭಾವನೆ, ಆ ಪೂಜನೀಯ ಭಾವನೆ ಇವರಿಗೆ ಇರುತ್ತೆ. ಆದರೆ ತಂದೆ ಕಡೆ ಇರ್ತಾರಲ್ಲ ಸಂಬಂಧಿಕರು, ಅವ್ರಿಗೆ ಇವ್ರ ಬಗ್ಗೆ ಒಳ್ಳೆಯ ಭಾವನೆ ಇರಲ್ಲ. ಇವರು ಒಳ್ಳೆಯರೇ, ಇವರಲ್ಲಿ ಒಳ್ಳೆಯ ಮನಸ್ಸೇ ಇರುತ್ತೆ. ಆದರೂ ಅವರು ಒಂದು ರೀತಿ ಅನುಮಾನದ ದೃಷ್ಟಿಯಿಂದ ನೋಡ್ತಾರೆ. ಆದರೆ ತಾಯಿಯವರ ಕಡೆ ಅವರ ಬಡಗದ ಬಗ್ಗೆ ಹೇಳಬೇಕು ಅಂದರೆ ಇವರ ಬಗ್ಗೆ ವಿಶೇಷವಾದಂತಹ ಪ್ರೀತಿ, ವಿಶ್ವಾಸ ಮತ್ತು ಈ ಒಂದು ಖುಷಿ ಇರುತ್ತೆ. ಇವರನ್ನು ನಂಬುತ್ತಾರೆ. ಅವರು ಮುಖ್ಯವಾಗಿ ವಿಶೇಷವಾದ ನಂಬಿಕೆ ಇರುತ್ತೆ ದೇವರಲ್ಲಿ. ಹಾಗೆ ಪೂಜೆ ಮಾಡ್ತಾರೆ, ಭಕ್ತಿಭಾವದಿಂದ ಪೂಜೆ ಮಾಡ್ತಾರೆ. ಏನೂ ಕೇಳ್ಕೊಂಬೋದೇ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತಾರೆ ಕೆಲವರು. ಹೋದರೆ ಆ ದೇವರಿಗೆ ಬೇಜಾರಾಗ್ಬಿಟ್ಟು ದೇವಸ್ಥಾನ ಬಿಟ್ಟು ಹೋಗ್ಬಿಡ್ಬೇಕು, ಅಷ್ಟುದ್ದ ಪಟ್ಟಿ ಇರುತ್ತೆ ಅವ್ರದ್ದು. ಇವರೇನು ಮಾಡ್ತಾರೆ, ಮನಸ್ಸಿನಲ್ಲಿ ಮನೆಯಲ್ಲೇ ಲೆಕ್ಕಾಚಾರ ಹಾಕೋತಾರೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಪ್ಪ, ಇದನ್ನು ಕೇಳಬೇಕು ಅದನ್ನು ಕೇಳಬೇಕು ಅಂತ. ಆ ದೇವರ ಮುಂದೆ ನಿಂತಾಗ ಇವರ ಮನಸ್ಸಿನಲ್ಲಿ ನಿಜವಾದಂತಹ ಭಾವನೆ, ಭಕ್ತಿ ಭಾವನೆ ಇರುತ್ತೆ. ದೇವರಲ್ಲಿ ಏನನ್ನೂ ಕೇಳ್ಕೊಂಬಲ್ಲ ಇವರು. ನಂಗೆ ಏನು ಬೇಕು ಅಂತ ನಿಂಗೆ ಗೊತ್ತಿದೆ ಕೊಡಪ್ಪ ಅಂತ ಒಂದೇ ಒಂದು ಮಾತನ್ನು ಹೇಳ್ತಾರೆ. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಅದರಲ್ಲೂ ತಾಯಿ ಕಡೆ ಸೋದರ ಮಾವ, ಸೋದರತ್ತೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಇಲ್ಲಿ ಮುಖ್ಯವಾಗಿ ತಮ್ಮ ಕರ್ತವ್ಯವನ್ನು ಲೋಪ ದೋಷವಿಲ್ಲದೆ, ಯಾವುದೇ ಹಿಂಜರಿಕೆ ಇಲ್ಲದೆ ಇವರು ನಿಭಾಯಿಸ್ತಾರೆ. ತಮ್ಮ ಕರ್ತವ್ಯವನ್ನು ಪೂರ್ಣಗೊಳಿಸ್ತಾರೆ. ಆ ನಂತರ ಬರುವ ಫಲಿತಾಂಶ ಒಳ್ಳೆಯದಾಗಿರಲಿ ಅಂತ ದೇವರಲ್ಲಿ ಬೇಡ್ಕೊತಾರೆ. ಹಾಗೆಯೇ ಯಾರೋ ಬರ್ತಾರೆ ಒಬ್ಬರು, ನಾನು ನಿಮಗೆ ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ, ಏನು ಬೇಕು ಕೇಳಪ್ಪ ಅಂತ. ಅವರು ಸಹಾಯ ಮಾಡ್ತೀನಿ ಕೇಳ್ಬಿಟ್ಟು ಅಂತ ಇವರು ಏನೂ ಕೇಳಲ್ಲ. ಇವರೇನು ಮಾಡ್ತಾರೆ, ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ. ಆ ಕೆಲಸವನ್ನು ನಿರ್ವಹಿಸಿದ ಮೇಲೆ ಅವರ ಒಂದು ಸಹಾಯವನ್ನು ಬೇಡ್ತಾರೆ. ಅಂದರೆ ಪ್ರಯತ್ನ ಇಲ್ಲೇ ಅದೇ ಮುಖ್ಯ. ಇವಾಗ ಒಂದು ಮಾತಿದೆ, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತ. ಕೆಲವರು ಏನು ಮಾಡ್ತಾರೆ ಏನು ಪ್ರಯತ್ನವೇ ಪಡಲ್ಲ, ಸುಮ್ಮನೆ ದೇವ್ರ ಪೂಜೆ ಮಾಡ್ತಾರೆ. ಇರೋ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ. ದೊಡ್ಡ ಸಿಕ್ಕರೆ ಕಾಲು ಬಿಟ್ಟು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ತಗೋತಾರೆ. ಆದರೆ ಪ್ರಯತ್ನವೇ ಪಡಲ್ವಲ್ಲ, ಏನು ಉಪಯೋಗ? ಅದೇ ಇವರೇನು ಮಾಡ್ತಾರೆ, ಮೊದಲು ಸರಿಯಾದ ರೀತಿಯಲ್ಲಿ ತಮ್ಮ ಪ್ರಯತ್ನವನ್ನು ಪಡ್ತಾರೆ, ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಆಮೇಲೆ ಅದರ ಫಲಿತಾಂಶಕ್ಕಾಗಿ ಬೇರೆಯವರನ್ನು ಅವಲಂಬಿಸ್ತಾರೆ. ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಇಲ್ಲಿ ಈ ಸ್ಪೋರ್ಟ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ, ಸಾಹಸದ ಗುಣ ಇರುತ್ತೆ. ಇವರು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಒಂದು ವೇಳೆ ಇವರು ಸೋತೋಗ್ತಾರೆ, ಆಗಂದ್ಬಿಟ್ಟು ಪೆಚ್ಚು ಮೋರೆ ಹಾಕ್ಕೊಂಡು ವಾಪಸ್ ಬರಲ್ಲ ಹತ್ಕೊಂಡು ಗೆದ್ದೋಣ ನೋಡಿ ಖುಷಿ ಪಡ್ತಾರೆ. ಅದು ಇವರ ವಿಶೇಷತೆ. ಕಷ್ಟಪಟ್ಟು ದುಡಿಯೋರು ಯಾರೇ ಆಗಲಿ, ಅವರು ಯಾವುದೇ ಕೆಲಸದಲ್ಲಿರಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಅಧಿಕಾರಿಗಳಾಗಲಿ ಯಾರೇ ಆಗಲಿ, ಅವರ ಬಗ್ಗೆ ಇವರಿಗೆ ಹೆಚ್ಚಿನ ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವ ಎಲ್ಲ ಇರುತ್ತೆ. ಅದು ಇವರ ಒಂದು ವಿಶೇಷತೆ. ಉದ್ಯೋಗದಲ್ಲಿ ಸಹ ಅಷ್ಟೇ. ಇವರು ಆರ್ಡಿನರಿ ಪರ್ಸನ್ ಅಲ್ಲ. ಯಾವಾಗಲೂ ಒಂದು ಒಳ್ಳೆಯ ಸ್ಥಾನ ಅಂದರೆ ಆಗಲೇ ಹೇಳಿದ್ದೀನಿ, ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ, ಅದು ಸಿಗುತ್ತೆ. ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾರೆ. ಸಣ್ಣ ಪುಟ್ಟ ಬಂಡವಾಳವನ್ನು ಹಾಕಿ ಉದ್ದಿಮೆಯನ್ನು ಸಹ ಸ್ಥಾಪಿಸ್ತಾರೆ. ಇವರು ಸಾಮಾನ್ಯವಾಗಿ ಒಂದು ಕಡೆ ಕೆಲಸಕ್ಕೆ ಹೋಗ್ತಾರೆ, ಮತ್ತೊಂದು ಆದಾಯದ ಮೂಲವನ್ನು ಅವಲಂಬಿಸಿರ್ತಾರೆ. ಅದು ಇಲ್ಲಿ ಬೇರೆಯವರಿಗೆ ಅಂದರೆ ಅವಶ್ಯಕತೆ ಇದ್ದವರಿಗೆ ಹಣದ ಸಹಾಯ ಮಾಡಿ ಅವರು ಸುಖವಾಗಿ ಬಾಳೋದಕ್ಕೆ ದಾರಿಯನ್ನು ತೋರಿಸ್ತಾರೆ. ಮುಖ್ಯವಾಗಿ ಏನಪ್ಪ ಅಂದರೆ
ಆರೋಗ್ಯವನ್ನು ಇವರು ಕಾಪಾಡ್ಕೋತಾರೆ. ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಇವರು ದೀರ್ಘಕಾಲ ಸುಖವಾಗಿ ಬಾಳ್ತಾರೆ. ಇವರಿಗೆ ನಮ್ಮ ಹಿಂದಿನ ಕಾಲದ ಪಾರಂಪರಿಕ ವಿದ್ಯೆಗಳು, ಸಂಗೀತ, ನಾಟ್ಯ, ಇಂಥವೆಲ್ಲ, ತರ್ಕ, ಇಂಥವೆಲ್ಲ ತುಂಬ ಇಷ್ಟ ಆಗುತ್ತೆ. ಇವರು ಅಭ್ಯಾಸ ಮಾಡ್ತಾರೆ. ಕೆಲವರಿಗೆ ಚೆನ್ನಾಗಿ ಒಲಿಯುತ್ತೆ ಇದು, ಕೆಲವರಿಗೆ ಅರ್ಧಂಬರ್ಧ ಬರುತ್ತೆ. ಅರ್ಧಂಬರ್ಧ ಬಂತು ಅಂತ ಬಿಡೋಲ್ಲ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇವರು ಸಂಗೀತ ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ, ನಂಬರ್ 1 ಪ್ರಪಂಚಕ್ಕೆ. ಆದರೆ ಮತ್ತೊಬ್ಬ ಸಂಗೀತವನ್ನು ಹೇಳಿದ್ರೆ ಅದನ್ನು ಖುಷಿಯಿಂದ ಕೇಳ್ತಾರೆ. ಇವರಿಗೆ ಅಸೂಯೆ ಗುಣ ಇರಲ್ಲ. ಮತ್ತೊಮ್ಮೆ ಹೇಳ್ತೀನಿ, ನಾಟ್ಯದಲ್ಲೂ ಅಷ್ಟೇ ಇವರೇ ತುಂಬ ನಿಸ್ಸೀಮರು. ಇವ್ರ ಥರ ಯಾರೂ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಆದರೂ ಬೇರೆಯವರು ಒಂದು ಸುಮಾರಾಗಿ ಡ್ಯಾನ್ಸ್ ಮಾಡಿದ್ರು ಅದನ್ನು ನೋಡಿ ಖುಷಿ ಪಡ್ತಾರೆ. ಅಂದರೆ ತಾವು ಸಂತೋಷವಾಗಿರ್ತಾರೆ, ಬೇರೆಯವರ ಸಂತೋಷವನ್ನು ಇವರು ಒಂದು ಎಂಜಾಯ್ ಮಾಡ್ತಾರೆ. ಇವರಿಗೆ ಅಪರೂಪವಾದಂತಹ ಜ್ಞಾನ ಒಂದಿರುತ್ತೆ. ಜ್ಯೋತಿಷ್ಯ, ವಾಸ್ತು, ಇಲ್ಲ ಬೇರೆಯವ್ರಿಗೆ ಯಾವುದೇ ಒಂದು ವಿಚಾರ ನೋಡಿದ್ರೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಇವರು ಅದನ್ನು ಲೆಕ್ಕ ಹಾಕ್ತಾರೆ, ಅದನ್ನ ಹೇಗೆ ಮಾಡ್ಬೋದು. ಇವಾಗ ಉದಾಹರಣೆ, ಒಂದು ಟೇಬಲ್ಲು, ಅದನ್ನು ಹೇಗೆ ಮಾಡ್ಬೋದು. ಒಂದು ಬೀರು ಲಾಕ್ ಕೆಟ್ಟೋಗಿರುತ್ತೆ, ಇವರೇ ರಿಪೇರಿ ಮಾಡ್ತಾರೆ. ಎಲ್ಲ ಕೆಲಸನೂ ಮಾಡಬಲ್ಲರು ಇವರು. ಅಂತಹ ಒಂದು ಮನಸ್ಥಿತಿ ಅಥವಾ ವಿದ್ಯಾಭ್ಯಾಸ ಇಲ್ಲದೆ ಹೋದರೂ ಜ್ಞಾನ ಇರುತ್ತೆ ಇವರಿಗೆ. ಮಕ್ಕಳಿಗೆ ಓದಿಗೆ ಅನುಕೂಲ ಮಾಡುವಂತಹ ಅಧ್ಯಯನ ಕೇಂದ್ರ ಅಂಥವನ್ನು ಸ್ಥಾಪನೆ ಮಾಡ್ತಾರೆ. ಅಥವಾ ಈ ಲೈಬ್ರರಿ ಅವೆಲ್ಲ ಇರುತ್ತಲ್ಲ, ಅಲ್ಲಿ ಮಕ್ಕಳಿಗೆ ಬೇಕಾದಂತಹ ಪುಸ್ತಕವನ್ನು ಕೊಡಿಸ್ತಾರೆ. ಹಣ ಸಂಪಾದಿಸುವ ಗುರಿ ಇರುತ್ತೆ, ಅದೇ ಇವರ ಒಂದು ಜೀವನ ಅಲ್ಲ. ಅತಿ ಆಸೆ ಅನ್ನೋದಿರಲ್ಲ. ಸಾಧ್ಯವಾದಷ್ಟು ಪ್ರತಿಯೊಂದು ಕೆಲಸವನ್ನು ಇವರು ಸರಿಯಾಗಿ ಮಾಡ್ತಾರೆ. ಆದರೂ ಕೂಡ ನಾನೇ ಸರಿ, ನಾನು ಮಾಡೋದೇ ಸರಿ, ನನ್ನ ನೀತಿನೇ ಸರಿ ಅನ್ನೋ ಭಾವನೆಯಿಂದ ಸಾಧ್ಯವಾದಷ್ಟು ಇವರು ಹೊರಗೆ ಬಂದರೆ ಸಮಾಜದಲ್ಲಿ ಉತ್ತುಂಗ ಸ್ಥಾನಕ್ಕೆ ಇವರು ಏರ್ತಾರೆ. ಅದೇನೇ ಆದರೂ ಕೂಡ ನಿಮಗೆ ಒಂದೇ ಒಂದು ಕಿವಿ ಮಾತು ಅಂದರೆ, ಉತ್ತಮ ಪ್ರಯತ್ನವನ್ನು ಯಾವತ್ತೂ ಕೈ ಬಿಡಬೇಡಿ. ಸದಾಕಾಲ ನಿಮ್ಮನ್ನು ಆ ದೇವರು ಮತ್ತು ಸಮಾಜದ ಹಿರಿಯರು ಕಾಪಾಡ್ತಾರೆ. ಇದು ನಿಮ್ಮ ಜೀವನದ ಒಂದು ಸಣ್ಣ ಟಿಪ್ಪಣಿ ಅಂತ ಹೇಳ್ಬೋದು. ಇದರಲ್ಲಿರೋ ಬೇಕಾದಷ್ಟು ಇರುತ್ತೆ. ಅದಕ್ಕೆ ಜಾತಕ ನೋಡಬೇಕು, ಬೇಕಾದಷ್ಟು ಬೇರೆ ಬೇರೆ ವಿಧ ಇದೆ. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ, ಒಳ್ಳೆಯದನ್ನು ಮಾಡ್ತೀವೋ, ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಇದೇ ನಿಜವಾದಂತಹ ವಿಚಾರ. ನಮಸ್ಕಾರ.